ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ನನ್ನ ಗಂಡ ಹಾಗೂ ನನ್ನ ಮಗು ಇವತ್ತು ನಮ್ಮ ಮನೆ ದೇವರು ಚೌಡೇಶ್ವರಿ ದೇವಿಗೆ ಹೋಗ್ತಿದ್ವಿ. ನಮ್ಮ ದೇವರು ಬಂದು ಒಂದು ಚಿತ್ರಹಳ್ಳಿಲಿದೆ, ಹಾಗೆ ಸಿದ್ದೇಶ್ವರ ಅಂತೇಳಿ, ಹಾಗೆ ಇನ್ನೊಂದು ಬಾನ್ಸ್ವಾಡಿನಲ್ಲಿ ಇರುವಂಥದ್ದು. ಅಲ್ಲಿಗೆ ಹೋಗಿದ್ವಿ. ದೀಪಾವಳಿಲಿ ಹೋಗ್ತಿದ್ವಿ ಯೂಶ್ವಲ್ ಆಗಿ. ಈ ಸತಿ ಯಾಕೋ ಆಷಾಢ ಮಾಸ ಹೋಗ್ಬೇಕು ಅನ್ನಿಸ್ತು, ಹಾಗಾಗಿ ಹೋಗಿದ್ವಿ. ಸೊ ನನ್ನ ವ್ಲಾಗ್ನ ನಮ್ಮ ಫ್ಯಾಮಿಲಿನವರು ನೋಡ್ತಿರ್ತಾರೆ, ಹಾಗಾಗಿ ನೀವು ಕೂಡ ಇಲ್ಲಿಂದನೇ ದೇವ್ರನ್ನ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೇದು ಮಾಡಲಿ. ಹಾಗೆ ಹಿಂದಿನ ದಿವಸ ಅಂದರೆ ಏಕಾದಶಿ ದಿವಸ ನಮ್ಮ ಮಾವಂದು ಬರ್ತ್ಡೇ. ಯಾವ ವರ್ಷ ಯಾವ ಡೇಟಲ್ಲಿ ಬಂದರೂ ಕೂಡ ಅವರು ಏಕಾದಶಿ ದಿವಸನೇ ಅವ್ರು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ, ನಾವುಗಳು ಸೆಲೆಬ್ರೇಟ್ ಮಾಡಿಸ್ತೀವಿ. ಸೊ ಸಿಂಪಲ್ಲಾಗೆ ಮನೆಯಲ್ಲೇ ನಾವುಗಳೇ ಸೆಲೆಬ್ರೇಟ್ ಮಾಡಿದ್ವಿ ಅಷ್ಟೇ. ಹಾಗೆ ಅವ್ರಿಗೊಂದು ಶರ್ಟ್ ತಗೊಂಡು ಬಂದು ಚಿಕ್ಕದಾಗಿ ಒಂದು ಕೇಕ್ ಕಟಿಂಗ್ ಮಾಡಿಸಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಲ್ವಾ. ನಮ್ಮಿಂದ ದೊಡ್ಡದಾಗಿ ಏನು ಕೊಡೋಕ್ಕಾಗದೇ ಇರೋ ಅಟ್ಲೀಸ್ಟ್ ಇಂಥ ಚಿಕ್ಕ ಪುಟ್ಟ ಸಣ್ಣ ಖುಷಿಗಳನ್ನಾರು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟನ್ನು ನಾವಂತೂ ಖಂಡಿತ ಕೊಡ್ತೀವಿ. ಈ ವಯಸ್ಸಿನಲ್ಲಿ ಮೊಮ್ಮಕ್ಕಳ ಜೊತೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕಿಂತ ಅವ್ರಿಗೂ ಒಂದು ದೊಡ್ಡ ಗಿಫ್ಟ್ ಇನ್ನೇನೂ ಇಲ್ಲ. ಹಾಗೆ ನಮ್ಮ ಮಾವನ ಫ್ರೆಂಡ್ಸು, ನಮ್ಮ ಹಿತೈಷಿಗಳು ಅಂತಲೇ ಹೇಳ್ಬೋದು. ಅವರು ಪಕ್ಕದ ಮನೆಯವರು ಅನ್ನೋದಕ್ಕಿಂತ ನಮಗೆ ಒಳ್ಳೆಯದನ್ನು ಬಯಸುವಂಥವ್ರು. ಅವ್ರುಗಳ ಜೊತೆಯಲ್ಲಿ ನಾವು ಬರ್ತ್ಡೇನ ತುಂಬ ಸಿಂಪಲ್ಲಾಗಿ ಅವ್ರಿಗೂ ಖುಷಿಯಾಗೋ ಥರ ಸೆಲೆಬ್ರೇಟ್ ಮಾಡಿದ್ವಿ. ಐ ಹೋಪ್ ಅವ್ರಿಗೂ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಹಾಗೆ ನಮ್ಮಿಂದ ಏನಾಗುತ್ತೋ ಅದನ್ನು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಹಾಗೆ ನನ್ನ ಮಗ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಈಸ್ಕೊಂಡು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಹೋಗೊಂದು ಕಡೆ ಕುತ್ಕೊಂಡು ತಿಂತಾಯಿದ್ದ. ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ ನಂಗೆ ಇಷ್ಟ ಆಯಿತು, ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ ತಗೊಂಡೆ. ಹಾಗೆ ನನ್ನ ಮಿನಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.